ಮೇಡಮ್ ಈಗ ಒಂದು ತಿಂಗಳು ಮುಂಚೆ ನಮ್ಮದು ಪ್ಲಾಂಟ್ ವೆಲ್ ತೊಗೊಂಬಂದಿದ್ರಿ. ಇದು ಬಿಟ್ಟ ಮೇಲೆ ನಿಮಗೆ ಏನು ಅನಿಸ್ತಾ ಇದೆ ಮೇಡಮ್? ನಮಸ್ತೆ, ಶ್ರೀ ಪರಿಸರಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಾಲಾ ಅಂತ. ಮಾಲಾ ಅಂದ್ಬಿಟ್ಟು. ಮೇಡಮ್ ಈಗ ಒಂದು ತಿಂಗಳು ಮುಂಚೆ ನಮ್ಮದು ಪ್ಲಾಂಟ್ ವೆಲ್ ತೊಗೊಂಬಂದಿದ್ರಿ. ಇದು ಬಿಟ್ಟ ಮೇಲೆ ನಿಮಗೆ ಏನು ಅನಿಸ್ತಾ ಇದೆ ಮೇಡಮ್? ಇದು ಬಿಟ್ಬಿಟ್ಟ ಮೇಲೆ ಸ್ವಲ್ಪ ಉಪಯೋಗ ಆಗಿದೆ ಸರ್. ಹಾಂ ಹಾಂ ಗಿಡ ಎಲ್ಲ ಸಾಯೋದು ನಿಂತಿದೆ, ಹಾಂ. ಸೊಪ್ಪೆಲ್ಲ ಶೈನಿಂಗ್ ಇದೆ, ಹಾಂ ಹಾಂ. ಚೆನ್ನಾಗಿ ಗ್ರೋತ್ ಆಗಿದೆ. ಅಂದರೆ ಈಗ ಪನ್ನೀರ್ ಸೊಪ್ಪಲ್ಲಿ ನಿಮ್ಮದು ಬೇಜಾನ್ ಗಿಡಗಳು ಹೋಗ್ತಾ ಇತ್ತು. ಈಗ ಬಿಟ್ಟು 10 ಡೇಸ್ ಆಗಿದೆ. 10 ಡೇಸ್ನಿಂದ ನಿಮಗೆ 10 ಡೇಸಲ್ಲಿ ರಿಸಲ್ಟ್ ಬಂದಿದೆಯಾ? ರಿಸಲ್ಟ್ ಬಂದಿದೆ ಸರ್. ಹಾಂ ಹಾಂ ಹಾಂ. ಇಲ್ಲೇ ನೀವೇ ನೋಡ್ಬೋದು ಹಾಂ ವಿಡಿಯೋನಲ್ಲಿ. ಹಾಂ ಓಕೆ ಮೇಡಮ್. ಚೆನ್ನಾಗಿ ಬಂದಿದೆ. ಹ್ಞೂ ಓಕೆ ಮೇಡಮ್. ಈಗ ಇದು ಪ್ಲಾಂಟ್ ವೆಲ್ಲು ವೈರಿಗಾನು ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದೀರಲ್ವಾ? ಈಗ 10 ಡೇಸ್ಗೆ ಒಂದು ಟೈಮ್ ರೆಗ್ಯುಲರಾಗಿ ಕೊಡ್ತಾ ಇದ್ದೀರಿ. ಎಷ್ಟು ಎಕರೆ ಇದೆ ಮೇಡಮ್ ಇದು? 2.5 ಎಕರೆ ಹಾಕಿದ್ದೀವಿ ಸರ್. 2.5 ಎಕರೆ. ಓಕೆ. ಎಷ್ಟು ತಿಂಗಳಾಗಿದೆ ಮೇಡಮ್ ನಾಟಿ ಮಾಡಿದ್ದು? ಒಂದು 4 ತಿಂಗಳು 4 ತಿಂಗಳಾಗಿದೆ. ಸೊಪ್ಪು ಚೆನ್ನಾಗಿ ಬಂದಿದೆ. ಮಾರ್ಕೆಟಲ್ಲಿ ರೇಟ್ ಹೆಂಗಿದೆ ಮೇಡಮ್? ಮಾರ್ಕೆಟಲ್ಲಿ ಇದು 50-60 ಇದೆ ಕೆಜಿ. ಅಲ್ಲ, ಬೇರೆ ಸೊಪ್ಪಿನ ನಿಮ್ಮ ಸೊಪ್ಪು ರೇಟ್ ಚೆನ್ನಾಗಿದೆ, ಶೈನಿಂಗ್ ಇದೆ ದಿಂಡಿಗಳೆಲ್ಲ. ಮೇಡಮ್ ಇದು ಮತ್ತೆ ಇದು ಎಷ್ಟು ಯಾವ ಥರ ಕೊಟ್ರಿ ಇದನ್ನು? ಅಂದರೆ ಇದು ಡ್ರಿಪ್ ಪೈಪಲ್ಲಿ ಬಿಟ್ಟಿರೋದು. ಡ್ರಿಪ್ ಪೈಪಲ್ಲಿ. ಮತ್ತೆ ಇದು ಪ್ಲಾಂಟ್ ವೆಲ್ಲು ಮತ್ತು ವೈರಿಗನ್ ಎರಡೂ ಕೊಟ್ಟಿದ್ದೀರಾ? ಎರಡು ಕೊಟ್ಟಿದ್ದೀವಿ. ಎರಡು ಮಿಕ್ಸ್ ಮಾಡಿ. ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದೀರಿ. ಎಷ್ಟು ದಿನ ಆಯ್ತು ಮೇಡಮ್ ಕೊಟ್ಟು ಈಗ? ಆಯ್ತು ಸರ್, ಒಂದು ವಾರ ಮೇಲೆ ಆಯ್ತು. ಒಂದು ವಾರ ಆಗಿದೆ. ಒಂದು ವಾರ ಮೇಲೆ. ಒಂದು ವಾರ ಆದಮೇಲೆ ಈಗ ನಿಮ್ಗೆ ಗ್ರೋತ್ ಯಾವ ಥರ ಕಾಣಿಸ್ತಾ ಇದೆ? ಗ್ರೋತ್ ಇಲ್ಲೇ ನೋಡಿ ಸರ್. ಮೊದಲು ಯಾವ ಥರ ಇತ್ತು ಮೇಡಮ್ ಇದು ಬಿಡೋಕ್ಕಿಂತ ಮುಂಚೆ? ಈಗ ಬಿಡೋಕ್ಕಿಂತ ಮುಂಚೆ ಅಲ್ಲಲ್ಲ ಗಿಡಗಳೆಲ್ಲ ಒಂದು ವರ್ಷಕ್ಕೆ ಹೋಗ್ತಿತ್ತು. ಈಗ ಪರವಾಗಿಲ್ಲ, ಎಲ್ಲ ಗಿಡಗಳೆಲ್ಲ ಇದು ಬಿಟ್ಟ ಮೇಲೆ ಪರವಾಗಿಲ್ಲ ಮೇಡಮ್ ರಿಸಲ್ಟ್ ಎಲ್ಲ? ನೀವು ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಇದನ್ನ ಯೂಸ್ ಮಾಡಬೇಕು? ರೈತರಿಗೆ ಅಂದ್ರೆ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಬಜೆಟ್ ಚೆನ್ನಾಗಿ ಕಮ್ಮಿ ಕ್ವಾಲಿಟಿ ಇದೆ, ಬಜೆಟ್ ಕಮ್ಮಿ ಇದೆ, ಹಾ. ಕ್ವಾಲಿಟಿ ಚೆನ್ನಾಗಿದೆ. ಹಾಂ ಮತ್ತೆ ಗಿಡಗಳು ಸಾಯಲ್ಲ, ಹಾಂ. ಕಂಟ್ರೋಲ್ ಅಂದರೆ ಎಲ್ಲ. ನೀವು ಈಗ ಬಿಟ್ಟು ಒಂದು ವಾರ ಆಗಿದೆ. ಬಿಟ್ಟು ಒಂದು ವಾರ 10 ದಿನ ಆಗ್ತದೆ. 10 ದಿನ ಆಗಿದೆ. ಮತ್ತೆ ಈಗ ಕೊಡಬೇಕು ಅಂದ್ಬಿಟ್ಟು ತರ್ಸ್ಕೊಂಡಿದ್ದೀವಿ. ಈಗ ಇನ್ನೊಂದು ಸತಿ ಕೊಡಬೇಕು ಅಂದ್ರೆ. ಮೇಡಮ್ ಇದೇ ಥರ ಬಳಸಿ ನಿಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದಾಗಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಒಳ್ಳೆ ಕ್ವಾಲಿಟಿ ಸೊಪ್ಪನ್ನು ಬೆಳೆಯೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ಹೆಚ್ಚಿನ ಲಾಭವೂ ಸಿಗುತ್ತೆ. ಕಡಿಮೆ ಬಜೆಟಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಮೇಡಮ್. ಇದನ್ನು ಬಳಸೋದ್ರಿಂದ ಕಂಟಿನ್ಯೂ ಮಾಡಬೇಕು. ನೀವು 10 ದಿವಸಕ್ಕೆ ಒಂದು ಗಿಡ ಕಂಟಿನ್ಯೂ ಮಾಡ್ಕೊಳ್ಳೋದು. ಇದೇ ರೀತಿ ಬಳಸಿ.